ಸಕಲೇಶಪುರ ನಗರದ ಪುರಸಭೆಯ ಸದಸ್ಯರ ಆಡಳಿತ ಅವಧಿ ಕೊನೆಗೊಂಡಂತೆ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದು ಒಂದೆಡೆ ಆಕ್ರೋಶಕ್ಕೆ ಕಾರಣವಾದರೆ ಮತ್ತೊಂದೆಡೆ ಕಳೆದ 7 ವರ್ಷಗಳಿಂದ ಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಚಿಂತಿಸಿ ಅಭಿವೃದ್ಧಿಪಡಿಸದೆ ತಮ್ಮ ಸ್ವಂತ ಶಕ್ತಿಗಾಗಿ ಪುರಸಭೆ ಸದಸ್ಯರು ಅಧಿಕಾರ ನಡೆಸಿದ ಕಾರ್ಯವೈಖರಿ ಬಗ್ಗೆ ಕೆಲವು ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಸಂತೋಷದಿಂದ ಸಂಭ್ರಮಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ತಮ್ಮ ಪುರಸಭೆ ಆಡಳಿತದ ಬಗ್ಗೆ ಇದ್ದ ಅಸಮಾಧಾನವನ್ನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಉಮೇಶ್ ಮಾತನಾಡಿ, ಕಳೆದ 7 ವರ್ಷಗಳಿಂದ ಪುರಸಭೆ ಆಡಳಿತ ನಡೆಸಿದ ಕೆಲವು ಸದಸ್ಯರು ನಗರವನ್ನು ಮತ್ತು ನಾಗರಿಕರ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕಾರ್ಯಕ್ರಮ ಮಾಡದೆ ಭ್ರಷ್ಟಾಚಾರದ ಆಳ್ವಿಕೆ ನಡೆಸಿದ ಪರಿಣಾಮ ಎಂದು ಇಂತಹ ಸದಸ್ಯರಿಗೆ ಮತ ಹಾಕಿ ಗೆಲ್ಲಿಸಿದ ಮತದಾರರ ಪ್ರಾಯಶ್ಚಿತ ಪರವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ನಗರದ ಅಭಿವೃದ್ಧಿಯ ಬಗ್ಗೆ ಚಿಂತಿಸುವ ಉತ್ತಮ ವ್ಯಕ್ತಿಗಳನ್ನು ಪುರಸಭೆಗೆ ಆಯ್ಕೆ ಮಾಡಿ ಎಂದು ಮನವಿ ಮಾಡುತ್ತೇವೆ ಎಂದರು. ಕರವೇ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿ, ಪುರಸಭಾ ಜನಪರ ಕಾರ್ಯಕ್ಕಿಂತ ಲಂಚ, ಭ್ರಷ್ಟಾಚಾರ ಮತ್ತು ಅಸಡಿಕೆ ಕುಖ್ಯಾತಿ ಪಡೆದಿದ್ದು, ಸಾಮಾನ್ಯ ನಾಗರಿಕರ ಜೀವನ ಸುಖಕರವಾಗಿರುವುದಕ್ಕಿಂತ ಇವರುಗಳ ಜೇಬು ತುಂಬುವುದರಲ್ಲೇ ಆಸಕ್ತಿ ವಹಿಸಿದ್ದರು. ನಗರದ ಪ್ರತಿ ವಾರ್ಡ್ಗಳಲ್ಲಿ ಕಸದ ರಾಶಿಗಳು, ಸುಭಾಷ್ ಕ್ರೀಡಾಂಗಣದಲ್ಲಿ ಹಾಕಿರುವ ಬೆಟ್ಟದ ಗಾತ್ರದ ಕಸದ ರಾಶಿಯನ್ನು ತೆರವು ಮಾಡದ ಟ್ರಾಫಿಕ್ ಸಮಸ್ಯೆ, ಶುದ್ಧ ಕುಡಿಯುವ ನೀರು ಕೊಡದೆ ಬೀದಿ ದೀಪಗಳ ಕೊರತೆ, ನಗರ ಸುತ್ತಮುತ್ತ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾದ ಬೀದಿ ನಾಯಿಗಳ ನಿಯಂತ್ರಣ ಮಾಡದೆ ಕಾಲಹರಣ ಮಾಡಿ ಪುರಸಭೆ ನಿದ್ರಿಸುತ್ತಿತ್ತು. ಜನರು ಮನವಿ ಮಾಡಿದರೂ ಕಿವಿಗೊಡದೆ ಖಾತೆ ಬದಲಾವಣೆಗೂ ತಿಂಗಳುಗಳೇ ಅಲ್ಲ ವರ್ಷಗಳ ಕಾಲ ಕಾಯಬೇಕಾದ ಸ್ಥಿತಿ, ಲಂಚ ಕೊಡದಿದ್ದರೆ ಯಾವುದೇ ಕೆಲಸ ನಡೆಯದ ದುಸ್ಥಿತಿ, ಮನೆ ಕಟ್ಟಲು ಪರವಾನಗಿ ನೀಡಲು ಸತಾಯಿಸುತ್ತಿದ್ದ ನಿವೇಶನ ಅಥವಾ ಮನೆಗಳ ಇಕ್ಕಾತ ನೀಡಲು ಮನಬಂದಂತೆ ಹಣ ಪಡೆಯುತ್ತಿದ್ದ ಅಧಿಕಾರಿಗಳು, ಕಾಮಗಾರಿಗಳಲ್ಲಿ ಕಳಪೆ, ಸುಳ್ಳು ಬಿಲ್ಲುಗಳ ಮೂಲಕ ಹಣ ನುಂಗುವ ಕೃತ್ಯ ಪುರಸಭೆಯ ನಿತ್ಯದ ಕಾಯಕವಾಗಿತ್ತು. 8 ವರ್ಷಗಳ ಕಾಲ ಅಧಿಕಾರದ ಆಸೆಯಿಂದ ಹುದ್ದೆಯ ಮೇಲೆ ಅಂಟಿಕೊಂಡಿದ್ದ ಸದಸ್ಯರು ಅಧಿಕಾರದ ಆಸೆಯಿಂದ ಹೈಕೋರ್ಟ್ ಬಾಗಿಲು ತಟ್ಟಿದರೂ ನ್ಯಾಯಾಲಯ ಮತ್ತು ಸರ್ಕಾರ ಇವರ ಅರ್ಜಿಯನ್ನು ತಿರಸ್ಕರಿಸಿ ಆಡಳಿತಾಧಿಕಾರವನ್ನು ನೇಮಿಸಿದೆ. ಅಧಿಕಾರದ ಆಸೆಯಿಂದ ಹೈಕೋರ್ಟ್ ಬಾಗಿಲು ತಟ್ಟಿದ್ದರೂ ನ್ಯಾಯಾಲಯ ಮತ್ತು ಸರ್ಕಾರ ಇವರ ಅರ್ಜಿಯನ್ನು ತಿರಸ್ಕರಿಸಿ ಆಡಳಿತಾಧಿಕಾರವನ್ನು ನೇಮಿಸಿದೆ. ಈ ಮೂಲಕ ಭ್ರಷ್ಟ ಆಳ್ವಿಕೆಗೆ ತೆರೆ ಬಿದ್ದಿದೆ. ಪುರಸಭೆಯ ಜನವಿರೋಧಿ ಆಡಳಿತ ಅಂತ್ಯವಾದ ಹಿನ್ನೆಲೆಯಲ್ಲಿ ನಗರದ ವಿವಿಧ ಸಂಘಟನೆಗಳು ಸಂಭ್ರಮಿಸಿ ಪುರಸಭೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೃತ್ಯ ಮಾಡಿ ಜನರ ವಿಜಯೋತ್ಸವ ಆಚರಿಸಲಾಯಿತು. ಸಕಲೇಶಪುರದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಲೋಕಸಭಾ ಸದಸ್ಯರು ಕೂಡ ಇನ್ನು ಮುಂದೆ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಅವರು ಸಹಕಾರನೂ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿವಸದಲ್ಲಿ ಇಲ್ಲಿ ಕೊಡಲ್ಲ, 30 ದಿವಸದಲ್ಲಿ ಕೊಡಲ್ಲ. ಯಾಕೆ ಈ ಥರ ಇಲ್ಲಿ ಕಾನೂನು ಬೇರೆ ಮುನ್ಸಿಪಾಲ್ಟಿ ಬೇರೆ ಕಾನೂನು ಥರ ಇವ್ರು ಮಾಡಿದ್ರೆ ನನಗೆ ಯಾವಾಗಲೂ ಚೀಫ್ ಆಫೀಸರು ಚರಂಡಿ ಸಮಸ್ಯೆ ಅಂದರೆ ನನ್ನ ಮೇಲೆ ಒತ್ತಡ ಇದೆ. ಯಾರು ಒತ್ತಡ ಇದೆ ಅಂತ ನಾನು ಎಷ್ಟೋ ಬಾರಿ ಕೇಳಿದ್ದೀನಿ. ಈ ಒತ್ತಡದಿಂದ ನಡೆಸೋದಾದರೆ ಯಾಕೆ ನಡೆಸ್ತೀರಾ? ನಾಳೆಯಿಂದ ಒತ್ತಡದಿಂದ ನೀವು ಮುಕ್ತರಾಗಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ. ಈಗ AC ಆಡಳಿತ ಇರುತ್ತೆ, ನೀವು ಸಮೇತ AC ಅವರು ಸಮೇತ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ಕೊಳ್ತೀನಿ ಇಷ್ಟಪಡ್ತೀನಿ. ಏನಂದರೆ, ದಯವಿಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ, ಪುರಸಭೆಯಲ್ಲಿ ಜನಗಳ ಕೆಲಸ ಮಾಡೋ ಅಂತ ಕಳಿಸಿ, ಸಾರ್ವಜನಿಕರು ಕೆಲಸ ಆಗಬೇಕು, ತುಂಬ ಸಕಲೇಶಪುರ ಇಂಪ್ರೂವ್ ಆಗಬೇಕು, ದಯವಿಟ್ಟು ಅಂತ ಆಯ್ಕೆ ಮಾಡಿ ಕಳಿಸಿ ಅಂತ ಸಕಲೇಶಪುರ ಜನತೆಯಲ್ಲಿ ಕೈ ಮುಗಿದು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಷ್ಟು ವರ್ಷದ ಈ ಭ್ರಷ್ಟ ಅವಧಿ ಆಡಳಿತ ಇವತ್ತಿಗೆ ಮುಗಿದಿರೋದ್ರಿಂದ ನಾವು ತುಂಬ ಖುಷಿಪಟ್ಟು ಸಾರ್ವಜನಿಕರೆಲ್ಲ ಸೇರಿ ಪಟಾಕಿ ಹೊಡೆದು ಸಿಹಿ ಹೆಚ್ಚಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಶೂನ್ಯ ಸಕಲೇಶಪುರದಲ್ಲಿ. ಆ ರೀತಿ ಆಗಿದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪುರಸಭೆ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಉಮೇಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಮೇಶ್ ಪೂಜಾರಿ, ಜನಪರ ವೇದಿಕೆಯ ಇದ್ರಿಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.